ಹಾವೇರಿಪೇಟೆ 7ನೇ ವಾರ್ಡಿನಿಂದ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ನನ್ನ ಹೆಸರು ಕೇದಾರಿ ಬಸವರಾಜ್ ಶಿಂದೆ. ಇವತ್ತು ಹೆಚ್ಚಿನ ಜನ ಎಲ್ಲರೂ ಬಂದು ನಂದು ಪ್ರಚಾರವನ್ನು ಮಾಡಿದ್ದಕ್ಕಾಗಿ ದೊಡ್ಡ ಧನ್ಯವಾದಗಳು. ಬಹುಮತದಿಂದ ನಾವು ಆರಿಸಿ ಬರ್ತೇವೆ ಅಂತ ನಾ ಹೇಳ್ಕೊಳಕ್ಕೆ ಪ್ರತಿಜ್ಞವಾಗಿ 100 ಲೀಡಿನಿಂದ ನಾ ಆರಿಸಿ ಬರ್ತೇನೆ ಅಂತ ಹೇಳ್ತೀನಿ ಈ ಹಾವೇರಿಪೇಟೆಯಿಂದ. ಯಾಕಂದರೆ ಈ ಹಿರಿಯರು ಮತ್ತು ಅಕ್ಕ ತಂಗಿಯರು ಎಲ್ಲರೂ ನನ್ನ ಮೇಲೆ ಅಷ್ಟು ಪ್ರೀತಿಯಿಂದ ಇದ್ದಾರೆ. ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಾರಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಪ್ರಚಾರಕ್ಕಾಗಿ ನಾವು ಬಂದಿದ್ದೀವಿ. ಇವತ್ತು ಹಾವೇರಿಪೇಟೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ನೋಡಿ ನಾವು ವಿಜಯೋತ್ಸವವನ್ನು ಆಚರಿಸ್ತೇವೆ ಅನ್ನೋ ಭಾವನೆ ನಮ್ಮಲ್ಲಿ ಹುಟ್ಟೈತಿ. ನಾವು ಖಂಡಿತವಾಗಿಯೂ ವಿಜಯೋತ್ಸವ ಆಚರಿಸ್ತೇವೆ. ಆಮ್ಯಾಗ ನಾನು ಎಲ್ಲ ಕಡೆಯೂ ನಮ್ಮ ಹಿಂದಿನ ಆಡಳಿತ ಮಂಡಳಿಯೊಳಗೆ ನಾನು ಏನು ಅಮೌಂಟ್ ಇಟ್ಟು ಬಂದಿದ್ದೆ 1,40,00,000 ರೂಪಾಯಿ ಅಂತ ಏನು ನಾನು ಹೇಳತ್ತಿದ್ದೆ. ಅದಕ್ಕೆ ನಿನ್ನೆ ಕೆಲವೊಂದು ಜನ ಬೇರೆನ ಮಾತಾಡತ್ತಿದ್ರು. ಅದರ ಸಂಬಂಧ ಅವ್ರಿಗೆ ಸವಿಸ್ತಾರವಾಗಿ ಹೇಳ್ತೀನಿ. ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲಿ ಆಡಳಿತ ಮಂಡಳಿ ಒಳಗೆ ಅವ್ರಿಗೆ ಯಾವುದೇ ಥರದ ಇದನ್ನು ಇರೋಂಗಿಲ್ಲ. ಅದಕ್ಕೆ ತಾವು ಏನು ಸೆಕ್ರೆಟ್ರಿ ಚೇರ್ಮನ್ರು ಏನು ನಮಗೆ ಇದನ್ನು ಲೆಕ್ಕಪತ್ರ ಮುಖಾಂತರ ನಮ್ಗೆ ಏನು ಅಮೌಂಟ್ ಹೇಳಿರಿ ಅವ್ರಿಗೆ ಏನು ಮಾತಾಡ್ಯಾರ ಅವ್ರಿಗೆ ಗೊತ್ತೈತಿ. ಅದರ ಸಂಬಂಧ ಅವರ ಆಡಳಿತ ನಡೆಸತ್ತಾರೆ. ಅದಕ್ಕೆ ಇವತ್ತು ನಮ್ಮ ಸಹೋದರರ ಆ ಕಡೆ ಹೋಗಿ ಈ ಟೈಪ್ ಮಾತಾಡತ್ತಾರ. ಹಿಂದಕ್ಕೂ ಅವರ 1,40,00,000 ಮಾತಾಡಿದ್ದು ಹಲವೊಂದು ಇದನ್ನದಾವ, ವಿಡಿಯೋಗಳದಾವ. ನಾವು ಇವತ್ತು ಹೇಳ್ಬೇಕಂದ್ರೆ ಜನರ ಮುಖಾಂತರ ಹೇಳ್ಬೇಕಂತಂತಂದ್ರೆ ಸೆಕ್ರೆಟ್ರಿ ಅವ್ರಿಗೆ ನಾ ಎದಕ್ಕೆ ಹೇಳತ್ತೇನೆ ಅಂತಂತಂದ್ರೆ ಇದನ್ನೆಲ್ಲ ತಿಳಿದು ಮಾತಾಡ್ಬೇಕು ನೀವು. ಇಲ್ಲ ಅಂತಂತಂದ್ರೆ ತಾಯಿ ಅಂಬಾಭವಾನಿ ಅದಾಳೆ, ಸ್ಕೂಲ್ನಾಗ ತಾಯಿ ಅಂಬಾಭವಾನಿ ಅದಾಳೆ. ಅಂಬಾಭವಾನಿ ಮುಂದೆ ನಿಂತು ತಮ್ಮ ಲೆಕ್ಕಪತ್ರಗಳನ್ನು ನಾನು 30-40 ಲೆಟರ್ಗಳನ್ನು ಹಾಕಿ ತಮ್ಮ ಲೆಕ್ಕಪತ್ರಗಳನ್ನು ಕೇಳೀನಿ. ಒಂದಕ್ಕೂ ಆನ್ಸರ್ ಬಂದಿಲ್ಲ. ತಾವು ಕೊಟ್ಟಿದ್ದು ಒಂದು ಲೆಕ್ಕಪತ್ರಕ್ಕೆ ಸೀದಾ ಡೈರೆಕ್ಟ್ ಬಂದು ನಿಮ್ಗೆ ಲೆಕ್ಕಪತ್ರದ ಕೇಳೇನಿ ನಾನು. ಅದರ ಸಂಬಂಧ ಸೆಕ್ರೆಟ್ರಿ ಅವರ ಎಚ್ಚೆತ್ಕೊಂಡು ಮಾತಾಡ್ರಿ. ಎದಕ್ಕೆ ದಯವಿಟ್ಟು ನಾ ಎದಕ್ಕೆ ಹೇಳತ್ತೇನೆ ಅಂತಂದ್ರೆ ಇನ್ನೂ ಭಾಳ ಐತಿ. ಈಗ ನಾ ಏನಾರ ಮಾತಾಡತ್ನಿ ಅಂತಂತಂದ್ರೆ ನಿಮ್ದು ಏನು ಉಳಿಯಂಗಿಲ್ಲ. ದಯವಿಟ್ಟು ಸೆಕ್ರೆಟ್ರಿ ಅವರು ನಿಮ್ಗೆ ಸೆಕ್ರೆಟ್ರಿ ರಾಜು ಬಿರ್ಜನ್ ಅವ್ರಿಗೆ ಹೇಳತ್ತೇನೆ ನಾನು. ಈಗ ಏನು ಮಾಡತ್ತೀರಿ ನಿಮ್ಮ ಏನದಾವಲ್ಲ ಬಿಲ್ ಸಮೇತ ನನ್ನ ಕಡೆ ಬಂದಾವ. ನಾ ಆದ್ರೂ ನನ್ನ ಮರಾಠ ಸಮಾಜದ ಮರ್ಯಾದೆ ಅಂತ ಹೋದ ಸಲ ಆದ ಇಲೆಕ್ಷನ್ದಾಗೂ ನೀವು ಏನು ಮಾಡಿರಿ, ಯಾವ ರೀತಿ ಆರಿಸಿ ಬಂದಿರಿ, ಏನದೀರಿ ಅನ್ನೋದು ಜನರಿಗೂ ಗೊತ್ತೈತಿ. ಅದಕ್ಕೆ ದಯವಿಟ್ಟು ನನಗೆ ಇನ್ನೊಮ್ಮೆ ಮುಂದೆ ಮಾತಾಡೋಕೆ ಅವಕಾಶ ಮಾಡಿ ಕೊಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಏನು ಇಲೆಕ್ಷನಿಗೆ ಬಂದಿರಲ್ಲ ಜನರಿಗೆ ಓಟ್ ಕೇಳ್ರಿ. ನಾವು ಓಟ್ ಕೇಳತ್ತೇವೆ. ಮಾಡಿದಂಥ ಕಾರ್ಯಕ್ರಮಗಳನ್ನು ನಾವು ಹೇಳತ್ತೇವೆ. ನಾವೇನು ಸುಳ್ಳು ಹೇಳತ್ತಿಲ್ಲ. ಜನರಿಗೆ ನಾವು ಏನು ತಿಳ್ಸಾತೇವೆ ಅಂತಂದ್ರೆ ನಾವು ಏನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೇವೆ ಅದನ್ನು ತಿಳ್ಸಾತೇವೆ. ತಾವು ಏನು ಅಭಿವೃದ್ಧಿ ಮಾಡಿರಿ ಅನ್ನೋದು ಜನರಿಗೆ ಬರ್ತೈತಿ. ಇವತ್ತು ನಾನು 2 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ರು ತಾವೇನು ಖರ್ಚು ಹಾಕಿರಲ್ಲ ಅದಕ್ಕಿಂತ ಕಮ್ಮಿ ಖರ್ಚಿನಾಗ ನಾ ಕಟ್ಟೇನಿ. ನಮ್ಮ ಮ್ಯಾಗ ಬಿಲ್ಡಿಂಗ್ ಹಾಕಿ ನೀವು ಎಷ್ಟು ಖರ್ಚು ಮಾಡಿರಿ ಅನ್ನೋದು ತಾವು ತಿಳಿದು ಮಾತಾಡ್ಬೇಕು. ತಾವೊಬ್ಬರು ಇಂಜಿನಿಯರ್ ಆಗಿ ಅಲ್ಲಿ ಏನು ನಡೀತೈತಿ ಅಂತ ಅನ್ನೋದು ತಾವು ಸಮಾಜಕ್ಕೆ ರೊಕ್ಕ ಉಳಿಸುವಂಥ ವ್ಯವಸ್ಥೆ ಮಾಡಬೇಕು. ಹೊರತಾಗಿ ಬೇರೆ ಇಂಜಿನಿಯರ್ ಕಡೆ ಅಂತ ನಾ ತೊಗೊಂಬಂದು 15 ಲಕ್ಷ 20 ಲಕ್ಷ ಖರ್ಚಾಕಿ ತಕ್ಕುವಂಥ ವ್ಯವಸ್ಥೆ ತಮ್ಮದೈತಿ. ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಏನೋ ಮಾತಾಡ್ಬೇಕಂತಂದ್ರೆ ತಿಳಿದು ಮಾತಾಡ್ರಿ. ನಿಮ್ದು ಏನಾರು ಲೆಕ್ಕದ ಪತ್ರ ಹಂಗೇನಾರು ನಾನು ಕೇಳ್ದೈತಂತಂದ್ರೆ ಎಷ್ಟು ಮಂದಿ ಬರ್ತೀರಿ ಬರ್ರಿ, ಡೈರೆಕ್ಟ್ ಬಂದು ನನಗೆ ಕೇಳ್ರಿ. ನಾ ಅದನ್ನು ಲೆಕ್ಕಪತ್ರ ಕೊಡಕ್ಕೆ ನಾನು ರೆಡಿ. ನಿಮ್ಮ ಲೆಕ್ಕಪತ್ರ ತಂದು ನನ್ನ ಮುಂದೆ ಕೊಡ್ರಿ. ನಾವು ಯಾವತ್ತೂ ನಿಮ್ಗೆ ಕೇಳತ್ತೇವೆ. ಅದಕ್ಕೆ ಪ್ರೆಸ್ ಮೀಟ್ ಮುಖಾಂತರ ಲೆಕ್ಕಪತ್ರಗಳನ್ನು ಕೊಡೋಣ ಅಂತ ನಾ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ನಾವು ಎಲ್ಲರೂ ಸಮಾಜದವ್ರು ಹಾಕೇವೆ. ದಯವಿಟ್ಟು ಇನ್ನು ಮುಂದೆ ಮಾತಾಡ್ಬೇಕಂದ್ರೆ ಎಚ್ಚೆತ್ಕೊಂಡು ಮಾತಾಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಂಡು ತಕ್ಕಡಿ ಗುರುತಿಗೆ ನಮ್ಮೆಲ್ಲ ಜನರು ಬಹುಮತದಿಂದ ಓಟ್ ಕೊಟ್ಟು ನಮ್ಮನ್ನ ಆರಿಸಿ ತೊಗೊಂಬರ್ರಿ ಅಂತ ತಮ್ಮಲ್ಲಿ ಕಳಕಳಿ ಅಂತ ಕೇಳ್ಕೊಂಡು